ವಿಶ್ವಸಂಸ್ಥೆಯ ಸಾಧನೆಗಳನ್ನ ಪಟ್ಟಿ ಮಾಡಿ ಅಂತ ಜುಲೈ 2019 2025ರಲ್ಲಿ ಕೇಳಿರುವಂಥದ್ದು. ವಿಶ್ವಸಂಸ್ಥೆ 1945ರಲ್ಲಿ ಶಾಂತಿಗಾಗಿ ಸ್ಥಾಪನೆಗೊಂಡಿತು. ಸೊ ಇದು ಕೊರಿಯಾ ವಿವಾದ, ಸೂಯೆಜ್ ಕಾಲುವೆ ಬಿಕ್ಕಟ್ಟು, ವಿಯೆಟ್ನಾಂ ಸಮಸ್ಯೆಗಳನ್ನ ಬಗೆಹರಿಸಿರುವುದು ಇದರ ಒಂದು ಸಾಧನೆ. ಅದೇ ರೀತಿ ಕಾಶ್ಮೀರ ಸಮಸ್ಯೆ ಮತ್ತು ಪ್ಯಾಲೆಸ್ಟೈನ್ ಇಸ್ರೇಲ್ ವಿವಾದದ ಪರಿಹಾರಕ್ಕೆ ಪ್ರಯತ್ನವನ್ನ ಪಟ್ಟಿದೆ. ನಿಶಸ್ತ್ರೀಕರಣ ಸಾಧನೆಯ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಸಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆ ಪರಿಹಾರಕ್ಕೂ ಕೂಡ ವಿಶ್ವಸಂಸ್ಥೆ ಯತ್ನಿಸಿದೆ. ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನವನ್ನ ಪಡಲಾಗಿದೆ. ಅದೇ ರೀತಿ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ ಪಟ್ಟಿದೆ. ಸೊ ವಿಶ್ವಸಂಸ್ಥೆ ಈವರೆಗಿನ ಸಾಧನೆಯಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತಂದ್ರೆ COVID-19 ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ರೋಗಗಳ ನಿರ್ಮೂಲನೆಯಲ್ಲಿ ವಿಶ್ವಸಂಸ್ಥೆಯು ನಿರಂತರವಾಗಿ ಪ್ರಯತ್ನ ಪಟ್ಟಿದೆ. ಓಕೆ ಮಕ್ಕಳೇ. ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿತ್ವಗಳ ಅಂತ್ಯಕ್ಕೆ ವಿಶ್ವಸಂಸ್ಥೆ ಶ್ರಮಿಸುತ್ತಿದೆ. ಜಾಗತಿಕ ತಾಪಮಾನ ಹೆಚ್ಚಳದ ದುಷ್ಪರಿಣಾಮಗಳನ್ನು ತಡೆಯಲು ಪ್ರಯತ್ನಿಸುತ್ತಿದೆ. ದುಷ್ಪರಿಣಾಮಗಳನ್ನು ತಡೆಯಲು ಪ್ರಯತ್ನಿಸುತ್ತಿದೆ. ಜಾಗತಿಕ ತಾಪಮಾನ ಹೆಚ್ಚಳ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗಿನ ಒಂದು ಸಮಸ್ಯೆಯ ದುಷ್ಪರಿಣಾಮಗಳನ್ನು ತಡೆಯಲು ಈ ಒಂದು ವಿಶ್ವಸಂಸ್ಥೆಯು ಪ್ರಯತ್ನಿಸುತ್ತಿದೆ. ಇವಿಷ್ಟು ವಿಶ್ವಸಂಸ್ಥೆಯ ಸಾಧನೆಗಳು.